ಹೇಗಿದ್ದೀರಾ ಮ್ಯಾಮ್? ಸಾರಿ, ವಿಷಯ ಕೇಳಿ ತುಂಬ ಬೇಜಾರಾಯಿತು. ಬಟ್ ನಾನೇನು ಹೇಳೋ ಸ್ಥಿತಿಯಲ್ಲಿಲ್ಲ. ಸಮಾಧಾನ ಮಾಡ್ಬೋದು ಅಷ್ಟೇ. ಒಂದಂತೂ ಹೇಳ್ತೀನಿ, ನಿಮ್ಮ ಮಗಳು ಸಾವಿಗೆ ನ್ಯಾಯ ತಂದು ಕೊಡ್ತೀನಿ. ಅದು ಯಾರು ಯಾಕೆ ಮಾಡಿದ್ರು ಅನ್ನೋದನ್ನು ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ಬಿಡಿ, ಪರವಾಗಿಲ್ಲ. ಏನು ಮಾಡೋಕ್ಕಾಗತ್ತೆ? ನಾನು ಪಡ್ಕೊಂಬಂದಿದ್ದೆ ಇಷ್ಟು. ನನಗೂ ಸಾಕಾಗಿ ಹೋಗಿದೆ. ಮೊದಲು ಗಂಡ, ಆಮೇಲೆ ಮಗಳು. ಯಾಕೆ ಬದುಕಿರಬೇಕು ಹೇಳಿ ನಾನು? ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಾನು ನಿಮ್ಮ ಮಗಳು ಮರ್ಡರ್ ವಿಷಯವಾಗಿ ಒಂದಷ್ಟು ವಿಷಯ ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೀವು ಒಂಚೂರು ಕೋಆಪ್ರೇಟ್ ಮಾಡಿದ್ರೆ ನನ್ನ ಕೆಲಸ ತುಂಬ ಈಸಿ ಆಗುತ್ತೆ. ಏನು ಹೇಳಿ? ಏನು ಬೇಕಾದರೂ ಕೇಳಿ, ಹೇಳ್ತೀನಿ. ನನಗೆ ಗೊತ್ತಿರುವಷ್ಟಂತೂ ಹೇಳ್ತೀನಿ. ನನ್ನ ಮಗಳು ಸಾವಿಗೆ ನ್ಯಾಯ ಸಿಗಬೇಕು. ಅದು ಯಾರು ಆ ಥರ ಮಾಡಿದರು ಅಂತ ಗೊತ್ತಾಗಬೇಕು ಅಷ್ಟೇ. ನಿಮ್ಮ ಗಂಡನ ಎರಡನೇ ಹೆಂಡತಿ ಅವ್ರು ಹೇಗೆ? ನಿಮ್ಮ ಜೊತೆ ಹೊಂದಾಣಿಕೆ ಎಲ್ಲ ಹೇಗಿತ್ತು? ಏನಾದರೂ ಜಗಳ ಮಾಡ್ಕೊಂಡಿದ್ರಾ? ಮತ್ತು ನಿಮ್ಮ ಗಂಡನಿಗಿರುವಂಥ ಎರಡನೇ ಹೆಂಡತಿ ಮಗಳು ಮಾನ್ಯತಾ ಅನ್ಕೋತೀನಿ, ಅವರು ಹೇಗೆ? ಅವ್ರು ತುಂಬ ರೂಡ್ ಅಂತ ಕೇಳ್ಪಟ್ಟೆ. ಏನೋ ಆಸ್ತಿ ವಿಷಯದಲ್ಲಿ ಜಗಳ ಆಗಿತ್ತು ಅಂತೆಲ್ಲ ಕೇಳ್ಪಟ್ಟಿದ್ದೆ. ಹೌದಾ? ನಿಜನಾ? ಅವಳ ಜೊತೆ ನನಗೆ ಯಾವ ಕಾಂಟ್ಯಾಕ್ಟು ಬಿಡಿ. ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಲು. ನಾನು ನನ್ನ ಗಂಡ ಎಷ್ಟು ಚೆನ್ನಾಗಿದ್ವಿ. ನಿವೇದಿತಾ ಅವರಪ್ಪನ ತುಂಬ ಹಚ್ಕೊಂಡಿದ್ಲು. ಆದರೆ ಆ ಹೆಂಗಸು ನಮ್ಮ ಲೈಫಲ್ಲಿ ಬಂದು ನಮ್ಮ ಲೈಫ್ ಏನೇನೋ ಆಗೋಯ್ತು. ಆ ಹೆಂಗಸು ಆಸ್ತಿಗೋಸ್ಕರ ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡ್ಳು. ಆ ಹೆಂಗಸಿನ ತಮ್ಮ. ಹಬ್ಬ, ನಾವು ಅನುಭವಿಸಿದ್ದು ಯಾವ ಶತ್ರುಗೂ ಬೇಡ ಬಿಡಿ. ಇರೋಕ್ಕಾಗದೆ ಆ ಮನೆಯಿಂದ ಹೊರಗೆ ಬಂದೆ. ಗಂಡನಿಂದ ಡಿವೋರ್ಸು ತೊಗೊಂಡೆ. ಹೆಂಗೋ ಸಿಂಗಲ್ ಪೇರೆಂಟಾಗಿ ಬದುಕು ಸಾಗಿಸ್ತಾ ಇದ್ದೀನಿ. ನನ್ನ ತವ್ರ ಮನೆ ಕಡೆ ಚೆನ್ನಾಗಿದ್ರು, ಹಾಗಾಗಿ ಆ ಕಡೆಯಿಂದ ಸ್ವಲ್ಪ ಆಸ್ತಿ ಬಂತು. ಅದರಿಂದನೇ ನನ್ನ ಮಗಳನ್ನ ಸಾಕಿ ಬೆಳೆಸೋಕ್ಕೆ ಅನುಕೂಲ ಆಯಿತು. ನನ್ನ ಗಂಡನಿಂದ ಯಾವುದೇ ಕಾಸು ನಾನು ತೊಗೊಂಡಿಲ್ಲ, ಯಾವುದೇ ಹೆಲ್ಪ್ ಕೂಡ ನಾನು ತೊಗೊಂಡಿಲ್ಲ. ಸಿಂಗಲ್ ಪೇರೆಂಟು. ನನ್ನ ಗಂಡನ ನೆರಳು ಇಲ್ಲದೆ ನಿವೇದಿತನ ಸಾಕಿದ್ದೀನಿ ನಾನು. ಆ ಹೆಂಗಸಿನ ತಮ್ಮನ ಯಾರದು? ಏನು ನಿಮ್ಮ ಗಂಡನ ಎರಡನೇ ಹೆಂಡತಿ ಹೆಸರು? ಎಲ್ಲಿರ್ತಾರೆ? ಅಡ್ರೆಸ್ ಏನಾದರೂ ಸಿಗ್ಬೋದಾ? ನಾನು ಅವ್ರನ್ನ ಮಾತಾಡಿಸ್ಬೇಕು. ಸಿಗತ್ತೆ, ಕೊಡ್ತೀನಿ. ಅವರೇ ಮಾಡಿರ್ತಾರೆ, ನನಗೆ ಗೊತ್ತು. ನನ್ನನ್ನು ನೋಡಿದ್ರೆ, ನನ್ನ ಮಗಳನ್ನ ನೋಡಿದ್ರೆ ಆಗ್ತಾನೇ ಇರಲಿಲ್ಲ. ನನ್ನ ಗಂಡ ಸಾಯೋ ಕಾಲದಲ್ಲಿ ಅರ್ಧ ಆಸ್ತಿನ ನಿವೇದಿತ ಹೆಸರಿಗೆ ಬರೆದ್ಬಿಟ್ರು. ಸಹಿಸೋಕೆ ಆಗಿಲ್ಲ ಅವರಿಗೆ. ಅದಕ್ಕೋಸ್ಕರನೇ ಏನಾದರೂ ಮಾಡಿರ್ಬೋದು. ಯಾರಿಗೆ ಬೇಕು ಆ ಆಸ್ತಿ? ನನ್ನ ಮಗಳು ನನಗಿದ್ದರೆ ಸಾಕಿತ್ತು. ಅವರು ಸಾಯೋದಲ್ಲದೆ ನಮ್ಮನ್ನು ಸಾಯಿಸ್ಬಿಟ್ರು. ಮಾನ್ಯತಾ ಹೇಗೆ? ಏನಂದ್ರಿ? ನಿಮ್ಮ ಗಂಡನ ಎರಡನೇ ಹೆಂಡತಿ ಹೆಸರು ಮತ್ತು ಅವ್ರ ತಮ್ಮನ ಹೆಸರು? ತಮ್ಮನ ಹೆಸರು ಸಾಗರ್ ಅಂತ, ಅವಳ ಹೆಸರು ಸುಮತಿ ಅಂತ. ಸಾಗರ್? ಓಕೆ. ಹೇಗೆ ಅವರು ಇವ್ರ ಜೊತೆನೇ ಇದ್ರಾ ಮುಂಚೆಯಿಂದನೂ? ಮದುವೆ ಆದಾಗಿಂದನೂ ಇವ್ರ ಜೊತೆನೇ ಇದ್ದಾರಾ? ಹೌದು, ಅವನಿನ್ನೂ ಚಿಕ್ಕ ಹುಡುಗ. ಅವ್ರ ಮದುವೆ ಆಗುವಾಗ 3-4 ವರ್ಷ. ಹಾಗಾಗಿ ಸಾಕ್ಕೊಂಡಿದ್ದಾರೆ. ಈಗ ಅವನಿಗೊಂದು 20-22 ವರ್ಷ. ನಮ್ಮ ನಿವೇದಿತ ಹಿಂದೆ ಬಿದ್ದಿದ್ದ, ಕಾಡಿಸ್ತಾ ಇದ್ದ. ನನ್ನ ಗಂಡಂಗೆ ಗೊತ್ತಾಗಿ ಸರಿ ಬುದ್ಧಿ ಹೇಳಿದರು. ಆಮೇಲಿಂದ ನಿಂತೋಗಿತ್ತು. ಇದೆಲ್ಲ ಆಗೊಂದು 5 ವರ್ಷ ಆಗಿದೆ. ಈಗ ಪರವಾಗಿರಲಿಲ್ಲ. ನನ್ನ ಗಂಡ ಹೋದ್ಮೇಲೆ ಏನೂ ತೊಂದರೆ ಕೊಟ್ಟಿರಲಿಲ್ಲ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಇದ್ವಿ. ಇತ್ತೀಚೆಗೆ ವಿಲ್ ಬರ್ದಿದ್ದು ಗೊತ್ತಾಯಿತು, ಅರ್ಧ ಆಸ್ತಿ ನಿವೇದಿತ ಹೆಸರಲ್ಲಿದೆ ಅಂತ. ಆಮೇಲೆ ಒಂದು ಸತಿ ಮಾನ್ಯತಾ ಫೋನ್ ಮಾಡಿಬಿಟ್ಟು ನಿವೇದಿತಂಗೆ ಸರಿ ಬೈದ್ಬಿಟ್ಟಿದ್ಲು. ಏನೋ ಬೆದರಿಕೆ ಎಲ್ಲ ಹಾಕಿದ್ಲು ಅನಿಸುತ್ತೆ. ಅಳ್ತಾ ಇದ್ಲು. ಆಮೇಲೆ ದಾರಿ ಮಧ್ಯೆ ಯಾವಾಗಲೂ ಸಿಕ್ಬಿಟ್ಟು ಬೈತಿದ್ಲಂತೆ. ನನಗೆ ಗೊತ್ತಿಲ್ಲ, ಅವಳು ಹೇಳ್ತಿದ್ಲು. ಆಮೇಲೆ ಸುಮತಿ ಕೂಡ ಒಂದು ಸತಿ ಫೋನ್ ಮಾಡಿಬಿಟ್ಟು ನನಗೆ ಬೈದಿದ್ಲು. ಯಾಕೆ ನಿನಗೆ ಆಸ್ತಿ ಎಲ್ಲ? ಮಗಳನ್ನ ಮಗಳು ಬದುಕಿದ್ರೆ ತಾನೇ ನಿಂಗೆ ಆಸ್ತಿ. ಮಗಳೇ ಇಲ್ಲ ಅಂದರೆ ಏನು ಮಾಡ್ತೀಯಾ? ಅವಳು ಆಸ್ತಿ ತೊಗೋಬೇಕು ಅಂತೇನೋ ಡೈಲಾಗ್ಸ್ ನೆನಪಿಲ್ಲ ನನಗೆ. ಹಾಗೆ ಮಾಡಿಬಿಟ್ಲು ಕೂಡ.
ಹೌದಾ? ಸಾಗರ್ ಓಕೆ. ಅಷ್ಟೊಂದು ಡಿಫ್ರೆನ್ಸಾ ತಮ್ಮಂಗೂ ಅಕ್ಕಂಗೂ? ಏನಪ್ಪ ಇರಲಿ. ಸುಮತಿ ಅವರ ತಂದೆ ತಾಯಿ ಎಲ್ಲ ಇದ್ರ ಈ ಮದುವೆಗೆ ಅವ್ರದ್ದೆಲ್ಲ ಒಪ್ಪಿಗೆ ಇತ್ತಾ? ಸಾಗರ್ನ ಯಾಕೆ ಸುಮತಿ ಜೊತೆ ಕಳಿಸಿದ್ರು? ಯಾಕೆ ಅವ್ರ ತಂದೆ ತಾಯಿ ಇರಲಿಲ್ವಾ ನೋಡ್ಕೊಳ್ಳೋಕ್ಕೆ? ಏನೋ ಆ ವಿಷಯ ನನಗೆ ಗೊತ್ತಿಲ್ಲ. ಅನಾಥೆ ಅಂತ ಹೇಳ್ಕೊತಿದ್ಲು. ಅಷ್ಟೊಂದು ಡೀಟೇಲಾಗಿ ನಂಗೆ ಗೊತ್ತಿಲ್ಲ. ನನ್ನ ಗಂಡಂಗೆ ಯಾವಾಗ ಸಿಕ್ಕಿದ್ಲು, ಹೆಂಗಾಯಿತು ಇವೆಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಒಂದಿನ ಸಡನ್ನಾಗಿ ವಿಷಯ ಗೊತ್ತಾಯಿತು. ನೀನು ಇರು, ಅವಳು ಇರ್ತಾಳೆ ಅಂತ ಅಂದರು. ನನಗೆ ಇರೋಕ್ಕೆ ಮನಸ್ಸು ಬರಲಿಲ್ಲ, ಹೊರಗಡೆ ಬಂದೆ ಅಷ್ಟೇ. ಓ ಸರಿ, ಒಂದು ಕೆಲಸ ಮಾಡಿ, ಸಾಗರ್, ಸುಮತಿ ಮತ್ತು ಮಾನ್ಯತಾ ಫೋನ್ ನಂಬರ್ ಇದ್ದರೆ ಒಂಚೂರು ಬರ್ಕೊಡಿ. ಹಾಗೆ ಅಡ್ರೆಸ್ ಕೂಡ ಬರ್ಕೊಟ್ಬಿಡಿ. ಆಯಿತು, ಕೊಡ್ತೀನಿ. ನಾನಿನ್ನು ಹೊರಡ್ತೀನಿ. ನನಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಲ್ ಮಾಡ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ, ಹಾಗೆ ಹೋಗಬೇಡಿ. ಒಂದು ನಿಮಿಷ, ಕಾಫಿ ತರಿಸ್ತೀನಿ. ರಮಣಿ 2 ಲೋಟ ಕಾಫಿ ತೊಗೊಂಡು ಬಾಮ್ಮ. ವಿತ್ ಶುಗರ್ ಆಗುತ್ತಾ ನಿಮಗೆ? 2 ಲೋಟ ಕಾಫಿ ತೊಗೊಂಡು ಬಾಮ್ಮ ವಿತ್ ಶುಗರ್. ಯಾರದು ರಮಣಿ? ನಿಮ್ಮನೆ ಕೆಲಸದವ್ರಾ? ಡೈಲಿ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ? ಇಲ್ಲ, ಇವಳು ನಮ್ಮ ಮನೆ ಕೆಲಸದವಳೆ, ಇಲ್ಲೇ ಇರ್ತಾಳೆ. ಅವಳ ಗಂಡ ಎಲ್ಲೋ ಧಾರವಾಡದ ಹತ್ರ ಎಲ್ಲೋ ಇದ್ದಾನೆ. ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾನೆ. ನನ್ನ ಗಂಡ ಕರ್ಕೊಂಬಂದು ಬಿಟ್ಟಿರೋದು, ನಾನೊಬ್ಬಳೇ ಇದ್ದೀನಿ ಅನ್ನೋ ಕಾರಣಕ್ಕೆ. ಮೊದಲು ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅವ್ರ ಹೆಲ್ಪ್ ನನಗೇನು ಬೇಕಾಗಿರಲಿಲ್ಲ. ಆದರೆ ಏನೋ ಕಷ್ಟದಲ್ಲಿದ್ದಾಳೇನೋ ಅಂತ ಅಂದ್ಕೊಂಡು 20 ವರ್ಷದಿಂದ ಇಲ್ಲೇ ಇದ್ದಾಳೆ, ನಮ್ಮ ಜೊತೆನೇ ಇದ್ದಾಳೆ. ಅವಾಗವಾಗ ಊರಿಗೆ ಹೋಗಿ ಬರ್ತಾಳೆ. ಅಮ್ಮ, ಕಾಫಿ ತಗೊಳ್ಳಿ ಅಣ್ಣ, ಕಾಫಿ. ಥ್ಯಾಂಕ್ಸ್ ಅಮ್ಮ, ಚೆನ್ನಾಗಿ ಮಾಡಿದ್ದಿ ಕಾಫಿನ. ನಿವೇದಿತಾ ಹೇಗೆ? ನಿಮಗೆ ತುಂಬ ಬೇಜಾರಾ ನಿವೇದಿತಂಗೆ ಹಿಂಗಾಗಿರೋದು? ಹೌದಪ್ಪರೇ, ತುಂಬ ಬೇಜಾರಾಯಿತು ಕಣ್ರಿ ಕೇಳಿ. ಮುತ್ತನಂತ ಹುಡುಗಿ ಸಾಯಿಸ್ಬಿಟ್ರು ಎಲ್ಲ ಸೇರಿ. ಒಳ್ಳೇದಾಗಲ್ಲ ಅವರಿಗೆ, ಒಳ್ಳೇದಾಗಕೂಡ್ದು. ಸರಿ, ನಾನಿನ್ನು ಬರ್ತೀನಿ. ಹೋಗಿ ಬನ್ನಿ. ಆಯ್ತಪ್ಪ, ಅಳ್ಬೇಡಿ ಕಣವ, ನೋಡೋಕ್ಕಾಗಕ್ಕಿಲ್ಲ. ನೀವು ಹತ್ರ ಹೇಗೆ ತಡ್ಕೊಳತ್ತೆ ಕಣವ ನನ್ನ ಜೀವ. ನಿಮ್ಮ ಕಣ್ಣಲ್ಲಿ ನೀರು ನನ್ನ ಕೈಯಲ್ಲಿ ನೋಡೋಕ್ಕಾಗಕ್ಕಿಲ್ಲ. ಏನೋ ನಿವೇದಿತಮ್ಮನ ಹಣೆಯಲ್ಲಿ ಬರ್ದಿದ್ದ ಆಯಸ್ಸೇ ಅಷ್ಟೇನೋ ಬೇಗ ಹೋಗ್ಬಿಡ್ತು. ಅದ್ರ ಬದಲು ನಾನಾರು ಹೋಗಬಾರ್ದಿತ್ತ. ಯಾಕೋ ಜೀವನನೇ ಬೇಡ ಆಗಿದೆ. ಯಾಕಾರು ಬದುಕಿದ್ದೀನೋ, ನನ್ನಂಥವಳು ಭೂಮಿಗೆ ಭಾರ ಕೂಳಿದ ದಂಡ. ಅಯ್ಯೋ ದೇವರೇ, ನನ್ನ ಬೇಗ ಕರ್ಕೊಳಪ್ಪ. ನಾನು ಏಮನ್ನ ಕಣ್ಣಲ್ಲಿ ಕಣ್ಣೀರು ನೋಡೋಕ್ಕಾಗಕ್ಕಿಲ್ಲಪ್ಪ. ನನ್ನ ಕರ್ಕೊಂಬಿಡು, ನಾನು ಒಪ್ಕೊಂಬಿಡು. ಹೋಗಲಿ ಬಿಡು ರಮಣಿ, ಏನು ಮಾಡೋಕ್ಕಾಗತ್ತೆ, ನನ್ನ ಹಣೆ ಬರ. ಹೋಗು, ಕೆಲಸ ಇದ್ರೆ ನೋಡ್ಕೊ. ನಾನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಹಾಯ್ ಫ್ರೆಂಡ್ಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ನಾನು ವೀಡಿಯೋಸು ದಿನ ಹಾಕಬೇಕು ಅಂದರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಜಾಸ್ತಿ ಜನ ಶೇರ್ ಮಾಡಿದ್ರು, ಜಾಸ್ತಿ ಜನ ಲೈಕ್ ಮಾಡಿದ್ರು ಅಂದರೆ ನನಗೆ ವಿಡಿಯೋ ಹಾಕೋಕ್ಕೆ ಇನ್ನೂ ಖುಷಿಯಾಗುತ್ತೆ. ದಯವಿಟ್ಟು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.